ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ನನಗೆ ತುಂಬಾ ಕಷ್ಟ ಇದೆ, ತುಂಬಾ ಅಡೆತಡೆ ಬರ್ತಾ ಇದೆ. ಯಾವ ಕೆಲಸ ಮಾಡಕ್ ಹೋದ್ರೂ ಅದು ಸಕ್ಸಸ್ ಅಂತ ನೋಡ್ತಾನೆ ಇಲ್ಲ. ಎಲ್ಲೇ ಕೈ ಹಾಕಿದ್ರು ಅದು ಫೇಲ್ಯೂರ್ನೇ ನಾವು ನೋಡ್ತಾ ಇದ್ದೀವಿ ಅಂತ ಯಾರೆಲ್ಲ ತುಂಬಾ ದಿವಸದಿಂದ ನಿಮ್ಮ ಒಂದು ಅಪ್ಗ್ರೇಡೇಷನ್ ಮಾಡ್ಕೊಳ್ಳಿಕ್ಕೆ ಅಥವಾ ನಮ್ದು ಏನೋ ಒಂದು ಡ್ರೀಮ್ ಜಾಬ್ ಇದೆ, ಜಾಬೇ ನಮ್ಮ ಕೈಗೆ ಸಿಗ್ತಾ ಇಲ್ಲ. ನಾನು ಎಷ್ಟೋ ದಿವಸದಿಂದ ಹುಡುಗಿ ನೋಡ್ತಾ ಇದ್ದೀನಿ, ಮದುವೆಗೆ ಹುಡುಗಿ ನನಗೆ ಸೆಟ್ ಆಗ್ತಾನೆ ಇಲ್ಲ, ಅಥವಾ ಎಲ್ಲೋ ಒಂದು ಕಡೆಗೆ ನಾವು ಮನೆ ತಗೊಳ್ಬೇಕು ಅಂತ ಇದ್ದೀವಿ, ಮನೆ ತಗೊಳಕ್ ಆಗ್ತಾ ಇಲ್ಲ. ಇದು ಎಲ್ಲದೂ ನಿಮ್ಮ ಸಮಸ್ಯೆಗಳಿಗೆ ಇವತ್ತು ನಾನು ತಗೊಂಡು ಬಂದಿರುವಂತದ್ದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ತಗೊಂಡು ಬಂದಿದ್ದೀನಿ. ತುಂಬಾ ತುಂಬಾ ಪವರ್ಫುಲ್ ಆಗಿರುವಂತ ವೇದಿಕ್ ಸ್ವಿಚ್ ವರ್ಡ್. ಅದರಲ್ಲೂ ನಮ್ಮ ಸನಾತನ ಧರ್ಮದಲ್ಲಿ ನಾವು ಇವತ್ತು ಏನ್ ನಾನು ಕೊಡ್ತಾ ಇದ್ದೀನಲ್ವಾ, ಈ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಯಾರ ಬಗ್ಗೆ ನಾನು ಕೊಡ್ತಾ ಇದ್ದೀನಿ, ಯಾವ ದೇವರ ಬಗ್ಗೆ ನಾನು ಕೊಡ್ತಾ ಇದ್ದೀನಿ ಅಂತಂದ್ರೆ, ಅದರಲ್ಲೂ ನಮ್ಮ ಸನಾತನ ಧರ್ಮದಲ್ಲಿ ಮೊದಲು ಪೂಜೆ ನಡೆಯುವಂತ ವಿಘ್ನೇಶ್ವರನ ಗಣಪನ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ತಗೊಂಡು ಬಂದಿದ್ದೀನಿ. ಯಾವುದೇ ಒಂದು ಕೆಲಸ ಕಾರ್ಯ ಸಿದ್ಧಿ ಆಗ್ಲಿಕ್ಕೆ ನಾವು ಗಣಪತಿಯ ಪೂಜೆಯನ್ನ ಮೊದಲು ನಾವು ಮಾಡಬೇಕಾಗತ್ತೆ. ಎಂಥದ್ದೇ ಇರ್ಬೋದು, ಮನೆಯಲ್ಲೂ ಸಹ ದಿನನಿತ್ಯದ ಪೂಜೆ ನಾವು ಮಾಡಬೇಕು ಅಂದ್ರೂ ಸಹ ಗಣಪತಿಯ ಪೂಜೆಯನ್ನ ನಾವು ಮಾಡಲೇಬೇಕಾಗತ್ತೆ. ಅದರ ನಂತರನೇ ನಾವು ಬೇರೆ ಪೂಜೆಯನ್ನ ಮಾಡಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳಿದೆ ಅಂತ ಹೇಳಿದ್ರು ಕೂಡ ಮೊದಲು ಹೋಮ, ಹವನ, ಹಬ್ಬ ಹರಿದಿನ ಪ್ರತಿಯೊಂದು ವಿಚಾರದಲ್ಲೂ ಗಣೇಶನ ಪೂಜೆ ಮೊದಲು ನಾವು ಮಾಡಬೇಕಾಗಿರುವಂಥದ್ದು. ಅಂಥದ್ರಲ್ಲಿ ನಾವು ಹೇಳ್ತೀವಿ ಅಲ್ವಾ, ನಮ್ಮ ಜೀವನದಲ್ಲಿ ಏನೇ ತೊಂದರೆಗಳು ಬಂದರೂ ಗಣಪತಿಯ ಒಂದು ವಿಘ್ನ ನಿವಾರಕ. ಸೊ ಆ ವಿಘ್ನಗಳನ್ನ ನಿವಾರಣೆ ಮಾಡುವಂತ ಗಣಪತಿಯ ಪೂಜೆಯನ್ನ ಮಾಡಿ, ಗಣಪತಿಗೆ ಹೋಗಿ ನೀವು ಅಭಿಷೇಕವನ್ನ ಮಾಡಿಸಿ, ಓಕೆ, ಯಾವುದು ಗರಿಕೆಯನ್ನ ಅರ್ಪಿಸಿ ಬನ್ನಿ. ಈ ತರದ್ದೆಲ್ಲ ಗಣಪತಿ ಪೂಜೆಗಳೇ ಸಾಕಷ್ಟು ಇದೆ. ಗಣಪತಿ ಪೂಜೆಗಳೇ ಸಾಕಷ್ಟು ಇದೆ ನಮ್ಮ ಸನಾತನ ಧರ್ಮದಲ್ಲಿ. ಅದರಲ್ಲೂ ಕೂಡ ಇವತ್ತು ನಾನು ತಗೊಂಡು ಬಂದಿರುವಂತದ್ದು ತುಂಬಾ ಪವರ್ಫುಲ್ ಆಗಿರುವಂತ ವೇದಿಕ್ ಸ್ವಿಚ್ ವರ್ಡ್. ಅದರಲ್ಲೂ ಗಣಪತಿಗೆ ಸಂಬಂಧಪಟ್ಟಂತ ವೇದಿಕ್ ಸ್ವಿಚ್ ವರ್ಡ್ ಅನ್ನ ತಗೊಂಡು ಬಂದಿದ್ದೀನಿ. ಯಾರೆಲ್ಲ ಇಷ್ಟು ದಿವಸ ನನಗೇನು ಆಗ್ಲಿಲ್ಲ, ಇದಾಗ್ಲೇ ಇಲ್ಲ, ಇದನ್ನೆಲ್ಲ ಮಾಡಿದೆ, ಇದನ್ನ ನಾನು ಮಾಡಿದ್ರು ನನಗೆ ಉತ್ತರನೇ ಬರ್ಲಿಲ್ಲ, ಎಲ್ರಿಗೂ ಉತ್ತರ ಹೇಗ್ ಬಂತು, ನನಗ್ ಮಾತ್ರ ಉತ್ತರ ಯಾಕೆ ಬರ್ತಾ ಇಲ್ಲ ಅಂತ ನೀವು ಯಾರ್ಯಾರೆಲ್ಲ ಅನ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ಉತ್ತರ ಬರೋಕೆ, ಸಿಗ್ಲಿಕ್ಕೆ, ಪಡಿಲಿಕ್ಕೆ, ನೀವೇನ್ ಬಯಸಿದಿರೋ ಅದನ್ನ ಪಡ್ಕೊಳ್ಳಿಕ್ಕೆ ಇವತ್ತು ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ತಗೊಂಡು ಬಂದಿದ್ದೀನಿ. ವೇದಿಕ್ ಸ್ವಿಚ್ ವರ್ಡ್ ಅನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಂತಂದಾಗ ನೀವು ಇದನ್ನ ಯಾವ ರೀತಿ ತಗೊಳ್ಬೇಕು ಅಂತ ಹೇಳಿದ್ರೆ, ನೋಡಿ, ಇಲ್ಲಿ ಒಂದು ನಾನು ವೈಟ್ ಶೀಟ್ ಅನ್ನ ಹೇಳಿದ್ದೀನಿ. ವೈಟ್ ಶೀಟಿಗೆ ನೀವು ರೆಡ್ ಇಂಕ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ 108 ನಂಬರ್ನ ಬರ್ಕೊಂಡ್ಬಿಡಿ. ನೀವು 108 ನಂಬರ್ನ ಬರ್ಕೊಂಡ್ಬಿಡಿ. ಸೊ ಯಾಕೆ ಅಂದ್ರೆ ನೀವು ಮರ್ತೋಗ್ತೀರಾ ಅಂತ ಮಾತ್ರ ಹೇಳಿದ್ದು, ಬಟ್ ನೆನ್ಪಿತ್ತು ಅಂತ ಹೇಳಿದ್ರೆ 1 by 1 ನೀವು ಮಾಡ್ತಾ ಹೋಗ್ಬೋದು. ನಾನು ಇವಾಗ ಕೊಡ್ತಾ ಇರೋಂತ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಒಂದು ಸಾರಿ ನೀವು ಬರಿಬೇಕಾಗತ್ತೆ. ಕಣ್ಣು ಮುಚ್ಕೊಂಡು ಅದನ್ನ 2 ಸಾರಿ 3 ಸಾರಿ ಅದನ್ನೇ ನೀವು ಹೇಳಬೇಕಾಗುತ್ತೆ. ಮತ್ತೊಮ್ಮೆ ಬರಿಬೇಕಾಗತ್ತೆ, ಕಣ್ಣು ಮುಚ್ಕೊಂಡು 2 ಸಾರಿ 3 ಸಾರಿ ಹೇಳಬೇಕಾಗುತ್ತೆ, ಮತ್ತೊಮ್ಮೆ ಬರಿಬೇಕು. ಹೀಗೆ 108 ಸಾರಿ ನಾನು ಕೊಡೋ ಅಂತ ಈ ವೇದಿಕ್ ಸ್ವಿಚ್ ವರ್ಡ್ ಅನ್ನ ನೀವು ಬರೆದು ಮನಸ್ಸಿನಲ್ಲಿ ನೀವು 2 ಸಾರಿ ಅದನ್ನ ಜಪ ಮಾಡಿದ್ರಿ ಅಂತ ಹೇಳಿದ್ರೆ, ನಂತರ ನೀವು ಏನನ್ನ ವಿಶ್ ಮಾಡ್ಕೊಳ್ತೀರಿ ಅಲ್ವಾ, ಅದು ಪಕ್ಕ ಅಂದ್ರೆ ಪಕ್ಕ ರಿಸಲ್ಟ್ ಅನ್ನ ಕೊಡುತ್ತೆ. ಈ ವೇದಿಕ್ ಸ್ವಿಚ್ ವರ್ಡ್ಗಳನ್ನ ಇವಾಗ ಏನಕ್ಕೆ ನಾನು 108 ಸಾರಿ ನೀವು ಬರೀರಿ ಅಂತ ಹೇಳಿದೆ ಅಂತ ಹೇಳಿದ್ರೆ, ಸಡನ್ ಆಗಿ ಇವಾಗ ನೀವು ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ನಿಮ್ಮ ಎನರ್ಜಿ ಲೆವೆಲ್ಸ್ ಬೇರೆ ಇರುತ್ತೆ, ನಿಮ್ಮ ಔರಾ ಬೇರೆ ತರನೇ ಇರುತ್ತೆ. ಯಾಕೆ ಅಂದ್ರೆ ಯಾವುದೋ ಒಂದು ವಿಚಾರವಾಗಿ ನೀವು ಮನಸ್ಸು ನೋವು ಮಾಡಿಕೊಂಡು ಆ ಒಂದು ಎನರ್ಜಿ ಲೆವೆಲ್ ಬೇರೆ ಇರುತ್ತೆ, ಒಳಗಡೆಗೆ ಪೇನ್ಫುಲ್ ಆಗಿ ಇಟ್ಕೊಂಡಿರ್ತೀರಿ, ಯಾವುದೋ ಒಂದು ಟಾಕ್ಸಿಕ್ ಇರುತ್ತೆ, ಒಂದು ಸ್ಯಾಡ್ನೆಸ್ ಇರುತ್ತೆ. ಇಂಥ ಸಂದರ್ಭದಲ್ಲಿ ನೋಡೋಣ, ಅವ್ರು ಯಾವುದೋ ವಿಡಿಯೋ ಕೊಟ್ಟಿದ್ದಾರೆ, ಆ ವಿಡಿಯೋದಲ್ಲಿ ಏನೋ ಬಂದಿದೆ ನೋಡೋಣ ಅಂತ ನೀವು ಮಾಡಕ್ ಹೋದಾಗ ಅದು ಖಂಡಿತ ವರ್ಕ್ ಆಗೋದೇ ಇಲ್ಲ. ಇದೆಲ್ಲ ವರ್ಕ್ ಆಗ್ಬೇಕು ಅಂತ ಹೇಳಿದ್ರೆ ನಾವು ಕೊಡುವಂತ ಈ ಸ್ವಿಚ್ ವರ್ಡ್ಸ್ಗಳು, ವೇದಿಕ್ ಸ್ವಿಚ್ ವರ್ಡ್ಸ್, ಸ್ವಿಚ್ ಫ್ರೇಮು, ಕೋಡು, ಏಂಜಲ್ ನಂಬರ್ಸು, ಇದು ಎಲ್ಲದೂ ಕೂಡ ನಮ್ಮ ಫ್ರೀಕ್ವೆನ್ಸಿಗೆ
ಅದು ಮ್ಯಾಚ್ ಆಗ್ಲೇಬೇಕಾಗತ್ತೆ, ನಮ್ಮ ಔರಾಗೂ ಮ್ಯಾಚ್ ಆಗ್ಬೇಕಾಗತ್ತೆ. ಪ್ರತಿಯೊಂದಕ್ಕೂ ಇದಕ್ಕೆ ಅದರದೇ ಆದ ಎನರ್ಜಿ ಫೀಲ್ಡು, ಎನರ್ಜಿ ಲೆವೆಲ್ಸು, ಫ್ರೀಕ್ವೆನ್ಸಿ, ವೈಬ್ರೇಷನ್ ಅನ್ನೋದು ಇದ್ದೇ ಇರುತ್ತೆ. ಇದನ್ನ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ನಿಮ್ಗಳಿಗೆ ರಿಸಲ್ಟ್ ಬರೋ ಅಂಥದ್ದು. ಇದನ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಪ್ರತಿ ಸಾರಿ ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ, ವರ್ಡ್ಸ್ಗಳನ್ನ ನೀವು ಚಾಂಟ್ ಮಾಡಬೇಕಾದ್ರೆ, ಮಂತ್ರಗಳನ್ನ ಚಾಂಟ್ ಮಾಡಬೇಕಾದ್ರೆ ಒಂದಷ್ಟು ಪ್ರೊಸೀಜರ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ಏನಪ್ಪಾ ಅದು ಪ್ರೊಸೀಜರ್ಸ್ ಅಂತ ಹೇಳಿದ್ರೆ, ಒಂದು ಜಾಗದಲ್ಲಿ ಕುತ್ಕೊಳ್ಬೇಕು, ಒಂದು ಸಮಯ ತಗೋಬೇಕು, ನಿಮ್ಗೆ ಆದ ಒಂದು ಸಮಯ, ಒಂದು ಜಾಗ, ನಿರ್ದಿಷ್ಟ ಸಮಯ, ನಿರ್ದಿಷ್ಟ ಜಾಗ ಅಂತ ಹೇಳ್ತೀವಲ್ವಾ, ಅದನ್ನ ಇಟ್ಕೊಂಡು ಒಂದು ಇಂಟೆನ್ಷನ್ ಇಟ್ಕೊಳ್ಬೇಕು. ಇಲ್ಲ, ನಾನು ಇದನ್ನ ಮಾಡ್ತಾ ಇದ್ದೀನಿ, ನನಗೆ ಈ ಒಂದು ಗವರ್ನಮೆಂಟ್ ಜಾಬ್ ಸಿಗ್ಲೇಬೇಕು, ನನ್ನ ಒಂದು ಡ್ರೀಮ್ ಜಾಬ್ ಸಿಗ್ಲೇಬೇಕು, ನನ್ನ ಮದುವೆಗೋಸ್ಕರ ಹುಡುಗನ್ ಹುಡುಕ್ತಾ ಇದೀವಿ, ಹುಡುಗಿನ ಹುಡುಕ್ತಾ ಇದೀವಿ, ಇದು ನನಗೆ ಆಗ್ಲೇಬೇಕು. ಈ ತರ ನಿಮ್ಮ ಇಂಟೆನ್ಷನ್ಸ್ ನ ನೀವು ಸೆಟ್ ಮಾಡಿಕೊಂಡು ಒಂದು ಟ್ರಸ್ಟ್ ಏನಿರುತ್ತೆ ಅಲ್ವಾ, ನಾವು ಕೊಡೋ ಅಂತ ಈ ವೇದಿಕ್ ಸ್ವಿಚ್ ವರ್ಡ್ ಮೇಲೆ, ಮತ್ತೆ ಇವಾಗ ನಾನು ಕೊಡ್ತಾ ಇರುವಂತದ್ದು ಗಣಪತಿಯ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ಕೊಡ್ತಾ ಇದ್ದೀನಿ. ಈ ಗಣಪತಿಯ ವೇದಿಕ್ ಸ್ವಿಚ್ ವರ್ಡ್ ಕೊಟ್ಟಿದ್ದೀನಿ ಅಂದ್ಮೇಲೆ ಮೊದಲು ನಾವು ಗಣಪತಿಗೆ ಪ್ರಾರ್ಥನೆಯನ್ನ ಮಾಡಿಕೊಂಡು ನಂತರ ನೀವು ಮಾಡ್ಕೊಂಡು ನೋಡಿ. ರಿಸಲ್ಟ್ ಅನ್ನ ನೀವೇ ಕಮೆಂಟ್ ಅಲ್ಲಿ ನೀವೇ ತಿಳಿಸ್ತೀರಿ ಎಷ್ಟು ಬೇಗ ನಿಮಗೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿ. ಇಷ್ಟೆಲ್ಲ ಪ್ರಿಪರೇಷನ್ ಮಾಡಿಕೊಂಡು ನೀವು ಏನ್ ಮಾಡ್ಬೇಕು, ನಿಮ್ಮ ಒಂದು ಯಾವ ಉದ್ದೇಶ ಏನಿದೆ ಅಂದ್ರೆ, ಯಾವ ಸಮಸ್ಯೆ, ಯಾವ ತೊಂದರೆಗೆ ನೀವು ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ಉಪಯೋಗ ಮಾಡ್ಕೊಳ್ತಿದ್ದೀರಿ ಅಂತ ಹೇಳಿ. ಇವಾಗ ನಾನು ಏನ್ ಹೇಳ್ತೀನಿ ಗೊತ್ತಾ, ಇದನ್ನ ನಿಮ್ಗೆ ಎನರ್ಜಿ ಸರ್ಕಲ್ ಅಂತ ಹೇಳ್ತೀವಿ. ಒಂದು ವೈಟ್ ಶೀಟ್ ತಗೊಳ್ಳಿ, ರೆಡ್ ಕಲರ್ ಅಲ್ಲಿ ಒಂದು ರೌಂಡ್ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನೇ ನಾವು ಎನರ್ಜಿ ಸರ್ಕಲ್ ಅಂತ ಕರೆಯುವಂಥದ್ದು. ವೇದಿಕ್ ಸ್ವಿಚ್ ವರ್ಡ್ಗಳು ಸಾಮಾನ್ಯ ಎನರ್ಜಿ ಸರ್ಕಲ್ ಮಾಡ್ಕೊಂಡು ನಾವು ನಮ್ಮ ಪ್ರಾಬ್ಲಮ್ಸ್ ಗಳು ಏನೇನಿದೆಯೋ, ಯಾವ ಸಮಸ್ಯೆಗೋಸ್ಕರ ನಾವು ಈ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಯೂಸ್ ಮಾಡ್ತಾ ಇದೀವಿ, ಆ ಒಂದು ಪ್ರಾಬ್ಲಮ್ ನ ನೀವು ಎನರ್ಜಿ ಸರ್ಕಲ್ ಒಳಗಡೆ ಬರಿಬೇಕು. ನಂತರ ನಾವು ಕೊಡೋ ಅಂತ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ಬರಿಬೇಕಾಗತ್ತೆ. ಸೊ ಇಷ್ಟೆಲ್ಲ ನೀವು ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಖಂಡಿತ ನೋಡಿ, ನಿಮಗೆ ಉತ್ತರ ಅಂತೂ ಪಕ್ಕ, ಗ್ಯಾರಂಟಿ. ನೀವು ಗೆಸ್ ಕೂಡ ಮಾಡಿರಲ್ಲ, ಅಷ್ಟು ನಿಮಗೆ ಮಟ್ಟಿಗೆ ಉತ್ತರ ಅಂತೂ ನಿಮಗೆ ಸಿಗೋದಂತೂ ಪಕ್ಕ. ಸೊ ಇಲ್ಲಿ ನಾನು ತಗೊಂಡು ಬಂದಿರೋಂತ ವೇದಿಕ್ ಸ್ವಿಚ್ ವರ್ಡ್ ಯಾವುದು ಅಂತ ನೋಡೋಣ ಬನ್ನಿ. ರೇಖಿ ಯಾರೆಲ್ಲ ಕಲಿಬೇಕು ಅನ್ಕೊಂಡಿದ್ದೀರೋ, ರೇಖಿಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ತಾಲಿಸಮು, ಮೋಜೋ ಬ್ಯಾಗ್, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್ ಬಿಗನ್ಸ್ ನೌ. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನೋಂಥ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವುಲ್ಫ್ ಸ್ಪೆಷಲಿಸ್ಟ್ ಆಗ್ಬೇಕಾ? ಯಾರೆಲ್ಲ ಕೋರ್ಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದೀರಿ ನೋಡಿ. ವಲ್ಲವಂ ಗಜಾನನ ಏಕದಂತಂ, ಇದನ್ನ ನಾನು ಕೊಟ್ಟಿದ್ದೀನಿ. ಇದನ್ನ ನೀವು 108 ಸಾರಿ ವೈಟ್ ಶೀಟ್ ಅಲ್ಲಿ ಬರ್ಕೊಳ್ಬೇಕು. ಒಮ್ಮೆ ಬರೀರಿ, ಕಣ್ಮುಚ್ಕೊಂಡು 3 ಸಾರಿ ಚಾಂಟ್ ಮಾಡಿ. ಒಮ್ಮೆ ಬರೀರಿ, ಕಣ್ಮುಚ್ಕೊಂಡು 3 ಸಾರಿ ಚಾಂಟ್ ಮಾಡಿ. ನಾನು ಅವಾಗಲೇ 2 ರಿಂದ 3 ಅಂತ ಹೇಳಿದ್ದೀನಿ. ಇಲ್ಲ, ಇವಾಗ 3 ಸಾರಿ ಅಂದ್ರೆ ನಿಮಗೆ ಅಷ್ಟು ನಿಮ್ಮ ಒಂದು ಎನರ್ಜಿ ಲೆವೆಲ್ಗೆ ಇದು ನಿಮ್ಗೆ ಮ್ಯಾಚ್ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಸೊ ಇದನ್ನ ನೀವು ಮಾಡ್ಕೊಂಡು ನಂತರ ನೀವು ವಿಶ್ನ ಮಾಡ್ಕೊಂಡು ನೋಡಿ, ಪಕ್ಕ ರಿಸಲ್ಟ್ ಅಂತೂ ಸಿಗೋದಂತೂ ಪಕ್ಕ. ಹಾಗಾದ್ರೆ ಈ ಒಂದು ಎನರ್ಜಿ ಸರ್ಕಲ್ ಅನ್ನ ಬರ್ಸಿದೀನಿ.
ಇದ್ರೊಳಗಡೆಗೆ ನಿಮ್ದು ಜಾಬಾ, ಗೌರ್ಮೆಂಟ್ ಜಾಬಾ, ಅಥವಾ ಮ್ಯಾರೇಜಾ, ಅಥವಾ ಮನೆ ಏನಾರು ತಗೊಳ್ತಾ ಇದ್ದೀರಾ, ಪ್ರಮೋಷನ್ನ, ಮಕ್ಕಳಾಗ್ಬೇಕಾ, ಯಾವುದು ಗೊತ್ತಿಲ್ಲ. ನಿಮ್ಮ ಒಂದು ವಿಶ್ನ ಇಲ್ಲಿ ಬರೀರಿ. ಹಾಗೆ ನಮ್ಗೆ ನನ್ನ ವಿಶ್ ಸಕ್ಸಸ್ ಆಗಿದೆ ಅಂತಾನೆ ಬರಿಬೇಕು ಒಳಗಡೆಗೆ, ಎನರ್ಜಿ ಸರ್ಕಲ್ ಒಳಗಡೆಗೆ. ನಂತರ ನಾನು ಕೊಟ್ಟಿರುವಂತ ಈ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಬರಿಬೇಕು. ಇದನ್ನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ತರ ನಿಮ್ಮ ಕಡೆಗೆ 2 ಸಾರಿ ಫೋಲ್ಡ್ ಮಾಡ್ಕೊಳ್ಳಿ. ಓಕೆ, ಈ ತರ ಫೋಲ್ಡ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ರಾತ್ರಿ ಮಲಗುವ ಮುಂಚೆ ನೀವು ಪಿಲ್ಲೋ ಕೆಳಗಡೆಗೆ ಇದನ್ನ ಇಟ್ಕೊಂಡು ಮಲಗಬೇಕಾಗತ್ತೆ. ಓಕೆ, ಈ ಒಂದು ಎನರ್ಜಿ ಸರ್ಕಲ್ ಅನ್ನ ನೀವು ಪಿಲ್ಲೋ ಕೆಳಗಡೆ ಇಟ್ಕೊಂಡು ಮಲಗಬೇಕಾಗತ್ತೆ. ಒಂದು ಮೆಥಡ್ ಹೇಳಿದ್ದೀನಿ. ಇನ್ನೊಂದು ಮೆಥಡ್ ಏನು ಅಂತ ಹೇಳಿದ್ರೆ, ನಿಮ್ಮ ದೇವರ ರೂಮ್ ಅಲ್ಲಿ ನೀವು ಬೆಳಿಗ್ಗೆ ಇದನ್ನ ವಿಶ್ ಮಾಡಿದವರು ಗಣಪತಿ ಫೋಟೋ ಅಥವಾ ವಿಗ್ರಹದ ಮುಂದೆನೂ ಸಹ ಇದನ್ನ ಇಟ್ಬಿಟ್ಟು ನೀವು ಇದಕ್ಕೆ ಗರಕೆ ಸಿಕ್ಕರೆ ನಿಮಗೆ ತುಂಬಾ ಶ್ರೇಷ್ಠ. ಇದ್ರ ಮೇಲೆ ಅರಿಶಿಣ, ಗಂಧ ಇದನ್ನೆಲ್ಲವನ್ನು ಇಟ್ಟು ಗರಿಕೆಯನ್ನು ಇಟ್ಟು ಗಣಪತಿ ಮುಂದೆ ಇದನ್ನ ಇಟ್ಟುಬಿಡಿ. ಅವಾಗ್ಲೂ ಕೂಡ ತುಂಬಾ ಪವರ್ಫುಲ್ ಆಗಿ ನಿಮಗೆ ಉತ್ತರ ಸಿಗೋದಂತೂ ಪಕ್ಕ. ಸೊ ಈ 2 ಮೆಥಡ್ ಅಲ್ಲಿ ಮಾಡಿ ನೋಡಿ. ಯಾರಿಗಾದ್ರೂ ಕನ್ಫ್ಯೂಷನ್ ಆದ್ರೆ ಸ್ವಲ್ಪ ನನ್ನ ವಿಡಿಯೋ ಪಾಸ್ ಮಾಡಿ, ಇಲ್ಲ ಹಿಂದಕ್ಕೆ ಹೋಗಿ ಮತ್ತೊಮ್ಮೆ ವಿಡಿಯೋನ ನೋಡಿ, ನಿಮಗೆ ಬೇಗ ಅರ್ಥ ಆಗುತ್ತೆ. ಇದನ್ನ ಮಾಡ್ಕೊಂಡು ನೋಡಿ. ಯಾವುದೇ ಸಮಸ್ಯೆ ಇದ್ರು, ಯಾವುದೇ ತೊಂದರೆ ಇದ್ರು, ಯಾವುದೇ ನಿಮಗೆ ತಡೆಗಳಿದ್ರು ಇದನ್ನ ಮಾಡ್ಕೊಂಡು ನೋಡಿ, ಉತ್ತರ ಬಹಳ ಬೇಗ ಸಿಗತ್ತೆ ನಿಮಗೆ. ಸೊ ಇಷ್ಟು ದಿನ ಅಷ್ಟು ದಿನ ಅಂತ ವೇಟ್ ಮಾಡಬೇಡಿ. 1 ವೀಕಿಗೆ ಕೆಲವ್ರಿಗೆ ಸಿಗ್ಬೋದು, 2 ವೀಕ್ಸಿಗೆ ಸಿಗ್ಬೋದು, ಕೆಲವರಿಗೆ 1 ಮಂತ್ ಆಗ್ಬೋದು. ಆದ್ರೆ ನೀವ್ ಏನ್ ಇಟ್ಕೊಂಡಿದ್ದೀರಿ ಅಲ್ವಾ, ನಾವು ಹೇಳ್ತಾ ಇರೋದಿಷ್ಟೇ. ಯಾವುದೇ ಒಂದು ಉಪವಾಸ ವ್ರತ ಮಾಡಿ ಅಥವಾ ಹೋಮ ಹವನ ಮಾಡಿ ಅಥವಾ ಇಷ್ಟು ಕಾಲ್ನಡಿಗೆಯಲ್ಲಿ ಹೋಗಿ ಇಷ್ಟ್ಯಾವುದು ದೊಡ್ಡದು ಯಾವುದು ನಾವು ಹೇಳ್ತಾ ಇಲ್ಲ. ನಾವು ಜಸ್ಟ್ ನೀವು ಬರ್ದಿರೋದನ್ನ ಗಣಪತಿ ಫೋಟೋ ಮುಂದೆ ಇಟ್ಟು ದಿನನಿತ್ಯವೂ ನೀವು ಇದನ್ನ ಪ್ರಾರ್ಥನೆ ಮಾಡ್ಕೊಳಕ್ ಹೇಳಿದೀನಿ. ಇಲ್ಲ ರಾತ್ರಿ ನಿಮ್ಮ ಪಿಲ್ಲೋ ಕೆಳಗಡೆ ಇಟ್ಕೊಂಡು ನೀವು ಇದನ್ನ ವಿಜುವಲೈಸ್ ಮಾಡ್ಕೊಂಡು ನಿಮ್ಗೆ ಜಾಬ್ ಸಿಕ್ಕಿದೆ, ಯಾವ್ದು ಬರ್ದಿರ್ತಿರೋ ಅದು ಆಗಿದೆ ಅಂತ ಹೇಳ್ಕೊಂಡು ಮಲಗ್ಲಿಕ್ಕೆ ನಾನು ಹೇಳಿದ್ದೀನಿ. ಇದು 2ನ್ನೇ ನೀವು ದಿನನಿತ್ಯವೂ ನಿಮ್ಮ ಒಂದು ಸತತ ಹಠ ಸಾಧಿಸ್ಬೇಕು. ಇಲ್ಲ ನನ್ಗಿದು ಸಿಗ್ಲೇಬೇಕು ಅನ್ನುವಂತ ಛಲ, ಹಠ ಇಟ್ಕೊಂಡು ನೀವು ಇದನ್ನ ಮಾಡ್ತಾ ಹೋಗಿ. ನೀವೇ 10 ಜನಕ್ಕೆ ಉತ್ತರ ಹೇಳೋಷ್ಟು ಪವರ್ಫುಲ್ ಆಗಿರುವಂತ ಗಣಪತಿಯ ವೇದಿಕ್ ಸ್ವಿಚ್ ವರ್ಡ್ ಇದನ್ನ ಮಾಡಿ. ಉತ್ತರ ನಿಮಗೆ ಬಹಳ ಬೇಗ ಬರುತ್ತೆ ಅಂತ ಹೇಳ್ತಾ, ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ವಿಡಿಯೋನ ತಗೊಂಡ್ ಬರ್ತಾ ಇದ್ದೀನಿ. ನಾ ಕೊಟ್ಟಂತ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ನಿಮಗೆ ಇಷ್ಟ ಆಗಿದ್ರೆ ಹೈಪ್ ಕೊಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಹೋಗ್ಬರ್ಲಾ. ನಮಸ್ಕಾರ.